नारायणं पूर्णगुणैकदेहं निर्दोषमप्यतमं अस्योद्भवादितमशेषविशेषतोऽपि अन्यं सदा प्रियतं नमसन्नमामि। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुं नमः। तपस्वाध्यायशुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। 105ನೇ ಶ್ಲೋಕದ ಅರ್ಥ ಆಗಬೇಕು. ಹೌದಾ? ಸರಿ. ಹೌದಾಚಾರ್ಯ. ದ್ವಂದ್ವ ದುಃಖ ನಲೆ ವೀರೋ ಮಾತ್ಸರ್ಯೇಣ ವಿಮತ್ಸರಃ ತತ್ಯಾಜಮತ್ವಾ ತಸ್ಯಾಸೌ ಅಶನಾದೀಂಧನಾಯಿತಂ. ಪದಚ್ಛೇದ ನೋಡಿ. ದ್ವಂದ್ವ ದುಃಖ ನಲೆ ವೀರಃ ಮಾತ್ಸರ್ಯೇಣ ವಿಮತ್ಸರಃ ತತ್ಯಾಜ ಮತ್ವಾ ತಸ್ಯ ಅಸೌ ಅಶನಾದೀಂಧನಾಯಿತಂ. ಅನ್ವಯ ನೋಡಿ. ವೀರಃ ಆರಂಭಿಸಿದ ಕಾರ್ಯವನ್ನು ಮುಗಿಸುವ ಸಾಮರ್ಥ್ಯವುಳ್ಳ ವಿಮತ್ಸರಃ ಹೊಟ್ಟೆ ಕಿಚ್ಚಿಲ್ಲದ ಅಸೌ ಈ ವಿಷ್ಣು ತೀರ್ಥರು ದ್ವಂದ್ವ ದುಃಖಾನಲೆ ಶೀತೋಷ್ಣ ಮಾನಾಪಮಾನ ಇವುಗಳಿಂದ ಉಂಟಾಗುವ ದುಃಖವೆಂಬ ಬೆಂಕಿಯ ವಿಷಯದಲ್ಲಿ ಮಾತ್ಸರ್ಯೇಣ ಅಸೂಯೆಯಿಂದ ಒಂದು ನಿಮಿಷ, ನಾನು ಇದು ಹೇಳಿದ ಶೀತೋಷ್ಣ ಮಾನಾಪಮಾನ ಇವುಗಳಿಂದ ಉಂಟಾಗುವ ದುಃಖವೆಂಬ ಬೆಂಕಿಯ ವಿಷಯದಲ್ಲಿ ಹೇಳಿದ್ನ ಆಯ್ತನ. ದುಃಖವೆಂಬ ಬೆಂಕಿಯ ವಿಷಯದಲ್ಲಿ ಅನ್ನೋದನ್ನ ಹೇಳಿದ್ನ. ಹೇಳಿದ್ದೀರಿ. ಸರಿ. ಮಾತ್ಸರ್ಯೇಣ ಅಸೂಯೆಯಿಂದ ತಸ್ಯ ಆ ಶೀತೋಷ್ಣಾದಿಗಳಿಗೆ ಅಶನಾದಿ ಊಟ ನೀರು ಕುಡಿಯುವುದು ಮುಂತಾದುದು
ನೀರು ಕುಡಿಯುವುದು ಮುಂತಾದುದು ಊಟ ನೀರು ಕುಡಿಯುವುದು ಮುಂತಾದುದು ಇಂಧನಾಯಿತಂ ಮತ್ವಾ ಇಂಧನಾಯಿತಂ ಮತ್ವಾ ಕಟ್ಟಿಗೆಯಂತೆ ಎಂದು ತಿಳಿದು ಕಟ್ಟಿಗೆಯಂತೆ ಎಂದು ತಿಳಿದು ತತ್ಯಾಜ ಬಿಟ್ಟರು ತತ್ಯಾಜ ಬಿಟ್ಟರು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಭಕ್ತೈರನುಗಿರಂ ನೀತಂ ಪ್ರಾರ್ಥಿತೋ ಯತಿಶೇಖರಃ ಪಂಚಗವ್ಯಂ ಪಪೌ ಕಿಂಚಿತ್ ಪಂಚಮೇ ದಿನೇ. ನೋಡಿ, ಈ ಊಟ ನೀರು ಕುಡಿಯುವುದು ಎಲ್ಲವೂ ಕೂಡ ದುಃಖಕ್ಕೆ ಕಾರಣ. ಅದರಿಂದ ದುಃಖವೇ ಉಂಟಾಗತ್ತೆ. ಈ ಅಶನಾದಿಗಳು ಹೇಗೆ ಅಂತಂದ್ರೆ ಬೆಂಕಿಗೆ ಕಟ್ಟಿಗೆ ಹಾಕಿದ ಹಾಗೆ. ಬೆಂಕಿಗೆ ಕಟ್ಟಿಗೆಯನ್ನ ಹಾಕಿದಾಗ ಅದು ಇನ್ನೂ ಪ್ರಜ್ವಲಿಸುತ್ತೆ, ಇನ್ನೂ ಜೋರಾಗಿ ಉರಿಯುತ್ತೆ. ಹಾಗೆ ಈ ಅಶನಾದಿಗಳು ಕಟ್ಟಿಗೆಯಂತೆ. ನಮ್ಮ ಈ ದುಃಖವೆಂಬ ಬೆಂಕಿಗೆ ಇದು ಕಟ್ಟಿಗೆಯಂತೆ. ಆದ್ದರಿಂದ ಕಟ್ಟಿಗೆಯನ್ನೇ ಹಾಕದೆ ಹೋದ್ರೆ, ಈ ಅಶನಾದಿಗಳೆಂಬ ಕಟ್ಟಿಗೆಯನ್ನೇ ಹಾಕದೆ ಹೋದ್ರೆ ದುಃಖವೆಂಬ ಬೆಂಕಿಯೇ ಪ್ರಜ್ವಲಿಸೋದಿಲ್ಲ ಎನ್ನುವಂತಹ ಒಂದು ದಿಟ್ಟವಾದ ಮನೋಭಾವನೆಯಿಂದ ಊಟ ಮೊದಲಾದವುಗಳನ್ನೆಲ್ಲ ಬಿಟ್ಟರಂತೆ. ಮತ್ತೇನು ಮಾಡಿದರವರು? ಕೂಡಲೇ ಮಾಡ್ತಿರ್ಲಿಲ್ವಾ ಅಂತ ಹೇಳಿದ್ರೆ ಇಲ್ಲ. ಯತಿಶೇಖರರಾದ ಯತಿಶ್ರೇಷ್ಠರಾದ ವಿಷ್ಣು ತೀರ್ಥರು ತಮ್ಮ ಶಿಷ್ಯರು ಆ ಪರ್ವತದ ಸಮೀಪಕ್ಕೆ, ಶಿಷ್ಯರಿಗೆ ಗೊತ್ತಿತ್ತಂತೆ ನಮ್ಮ ಗುರುಗಳು ಎಲ್ಲಿದ್ದಾರೆ ಅಂತ. ಆ ಪರ್ವತ ಸಮೀಪಕ್ಕೆ ತಂದಿರುವಂತಹ ಪಂಚಗವ್ಯವನ್ನ 5 ದಿನಕ್ಕೆ ಒಮ್ಮೆ ಕುಡಿತಾ ಇದ್ರಂತೆ. 5 ದಿನಕ್ಕೆ ಒಮ್ಮೆ. ಹೇಗೆ ಬರೀ ತೀರ್ಥಪ್ರಾಶನ ಮಾಡ್ತೀವಲ್ಲ ಹಾಗೆ ಕುಡಿಯೋದು, ಇದು ಒಂದೇ ಸರ್ತಿ. ಮತ್ತೆ ಈ ನಾವು ತೀರ್ಥವನ್ನ, ಪರಮಾತ್ಮನ ತೀರ್ಥವನ್ನ 3 ಬಾರಿ ಆದ್ರೂ ಕುಡಿತೇವೆ, ಸ್ವೀಕಾರ ಮಾಡ್ತೇವೆ. ಇದು 5 ದಿನಕ್ಕೊಮ್ಮೆ ಪಂಚಗವ್ಯವನ್ನ ಈ ವಿಷ್ಣು ತೀರ್ಥರು ಸ್ವೀಕಾರ ಮಾಡ್ತಾ ಇದ್ದರು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಭಕ್ತೈಹಿ ಅನುಗಿರಂ ನೀತಂ ಪ್ರಾರ್ಥಿತಃ ಯತಿಶೇಖರಃ ಪಂಚಗವ್ಯಂ ಪಪೌ ಕಿಂಚಿತ್ ಪಂಚಮೇ ದಿನೇ. ಅನ್ವಯ ನೋಡಿ. ಯತಿಶೇಖರಃ ಸನ್ಯಾಸಿ ಶ್ರೇಷ್ಠರಾದ ಶ್ರೀ ವಿಷ್ಣು ತೀರ್ಥರು. ಯತಿ ಶೇಖರಃ ಸನ್ಯಾಸಿ ಶ್ರೇಷ್ಠರಾದ ಶ್ರೀ ವಿಷ್ಣು ತೀರ್ಥರು. ಭಕ್ತೈಹಿ ಭಕ್ತರಿಂದ, ಭಕ್ತೈಹಿ ಭಕ್ತರಿಂದ, ಅನುಗಿರಂ ಅನುಗಿರಂ ಬೆಟ್ಟದ ಹತ್ತಿರ, ಅನುಗಿರಂ ಬೆಟ್ಟದ ಹತ್ತಿರ, ಬೆಟ್ಟದ ಹತ್ತಿರ, ನೀತಂ ಒಯ್ಯಲ್ಪಟ್ಟ, ನೀತಂ ಒಯ್ಯಲ್ಪಟ್ಟ, ಪಂಚಗವ್ಯಂ ಪಂಚಗವ್ಯವನ್ನು, ಪಂಚಗವ್ಯಂ ಪಂಚಗವ್ಯವನ್ನು ಪ್ರಾರ್ಥಿತಃ ಪ್ರಾರ್ಥಿಸಲ್ಪಟ್ಟವರಾಗಿ, ಪ್ರಾರ್ಥಿತಃ ಪ್ರಾರ್ಥಿಸಲ್ಪಟ್ಟವರಾಗಿ. ನೋಡಿ,
ಅವರಿಗೆ ಏನೂ ಬೇಕಾಗಿಲ್ಲ, ಆದ್ರೆ ಶಿಷ್ಯರಿಗೆ ಕಾಳಜಿ ಅವರ ಮೇಲೆ. ಏನಾದ್ರೂ ತಗೊಳ್ಳಿ. ಬಹಳ ಬಾರಿ ಕೇಳಿದಾಗ ನನಗೆ ಸ್ವಲ್ಪ ಪಂಚಗವ್ಯ ಕೊಡಿ ಅಂತ ಕೇಳಿದ್ರಂತೆ. ಅಬ್ಬಾ ಬಾ 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 ಬಾ. ನಾವು ಅದೇ ಹೇಳಿದ್ನಲ್ಲ ನಿನ್ನೆ, ಒಂದು ದಿನ ಉಪವಾಸ ಮಾಡಿದ್ರೆ ಮರುದಿನ ಏನೇನು ತಿನ್ನಬೇಕೋ ಅದು ಹಿಂದಿನ ದಿನವೇ ಆಸೆಗಳೆಲ್ಲ ಬಂದಿರ್ತದೆ. ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಉದ್ದಿನ ಕಾಳು ನೆನೆ ಹಾಕು, ವಡೆ ಮಾಡೋಣ, ದಹಿ ವಡೆ ಮಾಡೋಣ, ಅವಲಕ್ಕಿ ಹಪ್ಪಳ ಮಾಡೋಣ, ಈ ರೀತಿ ನಾವೆಲ್ಲ ಅನ್ಕೊಳ್ತಿರ್ತೇವೆ. ಅವರು 5 ದಿನಗಳ ಕಾಲ ಉಪವಾಸ ಮಾಡಿದ್ರು ದಯವಿಟ್ಟು ತಗೊಳ್ಳಿ ಏನಾದ್ರು ಅಂತ ನೋಡಿ. ಶಿಷ್ಯರು ಕೇಳ್ತಾ ಇದ್ದಾರೆ, ಏನಾದ್ರೂ ತಗೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಅವರು ಬೇಕಾಗಿದ್ದು ನಂಗೆ ಏನೂ ಬೇಡ, ಪಂಚಗವ್ಯ ಕೊಡಿ ಅಂತ. ಪ್ರಾರ್ಥಿಸಲ್ಪಟ್ಟವರಾಗಿ ಪಂಚಮೇ ದಿನೇ 5 ದಿನದಲ್ಲಿ, 5 ದಿನಕ್ಕೊಮ್ಮೆ ಕುಡಿತಾ ಇದ್ರಂತೆ. ಪಂಚಮೇ ದಿನೇ 5 ದಿನದಲ್ಲಿ ಕಿಂಚಿತ್ ಪಪೌ ಸ್ವಲ್ಪ ಕುಡಿದರು. ಕಿಂಚಿತ್ ಪಪೌ ಸ್ವಲ್ಪ ಕುಡಿದರು. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣ. ಸರಿ. ಸತ್ಯಜನ್ ಸಾಹಸಿ ತಚ್ಛ ತಪಸ್ತೆ ಪೇತಿ ತಾಪಸಂ ಬಿಲ್ವಪರ್ಣೈಕ್ಷಿತೋಪನ್ನೈಃ ತೃಪ್ತಿಮಾನ್ ಸಲಿಲೈರಪಿ. ಏನೋ ಚಿಕ್ಕ ಮಗಳು ತುಂಬಾ ಹಠ ಮಾಡಿದಾಗ ಒಂದು ಸರ್ತಿ ಕೊಡಿಸ್ತಾರೆ, ಮತ್ತೊಮ್ಮೆ ಕೊಡಿಸೋದಿಲ್ಲ. ಹೇಗೋ ಹಾಗೆ ಶಿಷ್ಯರು ಹಠ ಮಾಡಿದಾಗ, ಅರ್ಥಾತ್ ಪ್ರಾರ್ಥಿಸಲ್ಪಟ್ಟಾಗ, ಪ್ರಾರ್ಥನೆ ಮಾಡಿಕೊಂಡಾಗ ಶಿಷ್ಯರು 5 ದಿನಕ್ಕೊಮ್ಮೆ ಸ್ವಲ್ಪ ಪಂಚಗವ್ಯವನ್ನ ಸ್ವೀಕಾರ ಮಾಡಿದ್ರಂತೆ. ಮುಂದೆ ಮುಂದೆ ಬರ್ತಾ ಬರ್ತಾ ವಿಷ್ಣು ತೀರ್ಥರು ಅದನ್ನೂ ಕೂಡ ಬಿಟ್ರಂತೆ. ಅನೇಕ ಕಷ್ಟಗಳನ್ನ ಸಹಿಸುತ್ತಾ ಪಂಚಗವ್ಯವನ್ನೂ ಬಿಟ್ಟು ನೆಲದ ಮೇಲೆ ಬಿದ್ದಿರುವಂತಹ ಬಿಲ್ವ ಪತ್ರೆಗಳನ್ನ ಮತ್ತೆ ಅಲ್ಲೇ ಇರುವಂತ ಸ್ವಲ್ಪ ನೀರನ್ನ ಸೇವಿಸಿ ಸಂತುಷ್ಟರಾಗಿ ಮುನಿಗಳನ್ನೂ ಮೀರಿಸಿದ ಹಾಗೆ ತಪಸ್ಸನ್ನ ಇವರು ಮಾಡಿದರು. ನೋಡಿ, ಇದೆಲ್ಲ ಪಾರ್ವತಿಯು ಕೂಡ ಮಾಡಿದ್ದಳು ಅಂತ ಹೇಳ್ತೇವೆ. ಅದಕ್ಕೆ ಅವಳಿಗೆ ಅಪರ್ಣಾ ಪಾರ್ವತಿ ದುರ್ಗಾ ಅಂತ ಅಮರಕೋಶದಲ್ಲೂ ಕರೀತಾರೆ. ಪಾರ್ವತಿ ಅಪರ್ಣ ಅಂತ ಯಾಕೆ? ಪರ್ಣ ಅಂದ್ರೆ ಎಲೆ, ಬರೀ ಎಲೆಗಳನ್ನೇ ತಿಂದು ಅವಳು ತಪಸ್ಸು ಮಾಡಿದ್ದ, ಆದ್ರಿಂದ ಅವಳು ಅಪರ್ಣ. ಅತ್ತಿ ಪರ್ಣ ಯಸ್ಯಾಹಾಸ ಅಪರ್ಣ. ಯಾರು ಬರೀ ಎಲೆಗಳನ್ನ ತಿಂದು ತಪಸ್ಸು ಮಾಡಿದ್ರೆ ಅವಳು ಅಪರ್ಣ. ಹಾಗೆ ಇವರೂ ಕೂಡ ಬಹಳ ಕಠಿಣ ಅದು. ಅವಳು ದೇವತೆ, ಅದು ಬೇರೆ, ಇವರು ಮಾನವರೇ. ಇಂಥವರೂ ಕೂಡ ಮುನಿಗಳೂ ಮಾಡದೇ ಇರುವಂತಹ ಕಠಿಣವಾದ ವ್ರತವನ್ನ ಅವರು ಈ ಬಿಲ್ವಪತ್ರ ಎಲೆಯನ್ನ ಅದೇ ಒಂದು ಸಮತಟ್ಟಾದ ಪ್ರದೇಶದಲ್ಲಿ ಬಿದ್ದಿರುವಂತಹ 2-3 ಹನಿ ಮಳೆ ನೀರನ್ನ ಅದನ್ನ ಸೇವಿಸಿ ಮುನಿಗಳನ್ನೂ ಮೀರಿಸಿದ ಹಾಗೆ ತಪಸ್ಸನ್ನ ಮಾಡಿದರು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಸಹ ತ್ಯಜನ್ ಸಾಹಸಿ ತತ್ ಚ ತಪಃ ತೇಪೆ ಅತಿತಾಪಸಂ ಬಿಲ್ವಪರ್ಣೈಃ ಕ್ಷಿತೌ ಪನ್ನೈಃ ತೃಪ್ತಿಮಾನ್ ಸಲಿಲೈಃ ಅಪಿ. ಅರ್ಥ ನೋಡಿ. ಸಾಹಸೀ ಸಹ
ಬಹಳವಾದ ಸಹನಶಕ್ತಿಯುಳ್ಳ ಬಹಳವಾದ ಸಹನಶಕ್ತಿಯುಳ್ಳ ಆ ವಿಷ್ಣು ತೀರ್ಥರು ಬಹಳವಾದ ಸಹನಶಕ್ತಿಯುಳ್ಳ ಆ ವಿಷ್ಣು ತೀರ್ಥರು ತತುಚ ತ್ಯಜನ್ಸನ್ ತತುಚ ತ್ಯಜನ್ಸನ್ ತತುಚ ತ್ಯಜನ್ಸನ್ ಆ ಪಂಚಗವ್ಯವನ್ನೂ ಬಿಟ್ಟವರಾಗಿ ಆ ಪಂಚಗವ್ಯವನ್ನೂ ಬಿಟ್ಟವರಾಗಿ ಕ್ಷಿತೌ ಪನ್ನೈಹಿ ನೆಲದ ಮೇಲೆ ಬಿದ್ದಿದ್ದ ಬಿಲ್ವಪರ್ಣೈಹಿ ಬಿಲ್ವದ ಎಲೆಗಳಿಂದ ಸಲಿಲೈರಪಿ ನೀರಿನಿಂದಲೂ ತೃಪ್ತಿ ಉಳ್ಳವರಾಗಿ ಅತಿ ತಾಪಸಂ ತಪಃ ತೇಪೆ ಮುನಿಗಳನ್ನೂ ಮೀರಿದ ತಪಸ್ಸನ್ನು ಮಾಡಿದರು. ಪ್ರಶ್ನೆ ಇದ್ರೆ ಕೇಳಿ. ಕೊನೆಗೆ ಹೇಳಿದ್ದು ಅದಕ್ಕೆ ಸಂಸ್ಕೃತ ಇದೇನು? ಮುನಿಗಳನ್ನು ಮೀರಿದ ಅತಿ ತಾಪಸಂ ತಪಃ ತೇಪೆ. ಸರಿ. ಅತಿ ತಾಪಸಂ ತಪಃ ತೇಪೆ. ಸರಿ, ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದಿನ ಶ್ಲೋಕ ಒಂದು ತಾತ್ಪರ್ಯವನ್ನು ನೋಡೋಣ. ಯಥೇಷ್ಟ ಮಧ್ಯಾಸ್ತಶಿಲಾಂ ಯಮೀ ಸುನಿಯಮೀ ಸತಾಂ ನಾಧ್ಯಾಸತೆ ಯಾಮೇಕಾಹಂ ದೈವಭಗ್ನಾಸ್ತಪಸ್ವಿನಃ. ನೋಡಿ, ಮನಸ್ಸನ್ನು ನಿಗ್ರಹಿಸಿ ಬಹಳ ನಿಯಮಪೂರ್ವಕವಾಗಿ ಅಂದ್ರೆ ಈಶ್ವರನ ಪರಮಾತ್ಮನ ಅನುಗ್ರಹವಿಲ್ಲದೇನೆ ಒಬ್ಬ ಮುನಿ ಯಾವ ಒಂದು ಹಿಮದ ಶಿಖರದ ಮೇಲೆ ಕುಳಿತು ತಪಸ್ಸು ಮಾಡಲಿಕ್ಕೆ ಆಗೋದಿಲ್ಲವೋ ಅಂತಹ ಕಠೋರವಾದ ತಪಸ್ಸನ್ನ
ಆ ಒಂದು ಶಿಖರದ ಮೇಲೆ ಸ್ಥಿರವಾಗಿ ಕುಳಿತರಂತೆ. ತುದಿ ನೋಡಿ, ಶಿಖರದ ತುದಿ, ಸರಿನಾ? ಆರಾಮ ಈಗ ಚೇರಲ್ಲಿ ಕುಳಿತ ಹಾಗೆ, ನೆಲದ ಮೇಲೆ ಭೂಮಿ ಮೇಲೆ ಕುಳಿತ ಹಾಗೆ ಅಲ್ಲ, ಶಿಖರದ ತುದಿಯ ಮೇಲೆ ಸುಖವಾಗಿ ಸ್ಥಿರವಾಗಿ ಕುಳಿತರಂತೆ ವಿಷ್ಣು ತೀರ್ಥರು. ಅಂದ್ರೆ ಅವರು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತ ಅರ್ಥ. ಅಂತಹ ಒಂದು ಕಲ್ಲಿನ ಮೇಲೆ ಸ್ಥಿರವಾದ ಆಸನದಲ್ಲಿ ಕುಳಿತರಂತೆ. ಬೇರೆ ತಪಸ್ವಿಗಳು ಒಂದು ದಿನನೂ ಅಲ್ಲ, ಅರ್ಧ ದಿನವೂ ಕೂಡ ತಪಸ್ಸು ಮಾಡದೇ ಇರುವಂತಹ ಸ್ಥಳ ಆ ಹಿಮವತ್ ಪರ್ವತ, ಶೀತಲವಾದ ಪರ್ವತ. ಯಾವ ಪರ್ವತದಲ್ಲಿದ್ದಾರವರು? ನಿನ್ನೆ ಹೇಳಿದ್ದೆ, ಯಾವ ಪರ್ವತದಲ್ಲಿದ್ದಾರವರು? ಹರಿಶ್ಚಂದ್ರ ಪರ್ವತ. ಶಬಾಷ್. ಯಾವ ಶ್ರೇಣಿಯಲ್ಲಿ ಬರುತ್ತದು? ಯಾವ ಒಂದು ಪರ್ವತದ ಶ್ರೇಣಿಯಲ್ಲಿ ಬರುತ್ತೆ? ಸಹ್ಯಾದ್ರಿ. ಶಬಾಷ್, ಸಹ್ಯಾದ್ರಿ. ಸಹ್ಯಾದ್ರಿ ಪರ್ವತದ ಶ್ರೇಣಿಯಲ್ಲಿ ಬರುವಂತಹ ಒಂದು ಶಿಖರ ಅದು ಹರಿಶ್ಚಂದ್ರ ಪರ್ವತ. ಒಂದು ಶಿಖರಕ್ಕೆ ಅನೇಕ ಶಿಖರಗಳಿವೆ ಸಹ್ಯಾದ್ರಿಯಲ್ಲಿ, ಸರಿನಾ? ಅದರಲ್ಲಿ ಒಂದು ಶಿಖರಕ್ಕೆ ಹರಿಶ್ಚಂದ್ರ ಪರ್ವತ ಅಂತ ಹೆಸರು. ಆ ಒಂದು ಶಿಖರದ, ಆ ಒಂದು ಪರ್ವತದ ಶಿಖರ ಅಂದ್ರೆ ತುದಿ, ಅಲ್ಲಿ ಸುಖವಾಗಿ ಸ್ಥಿರವಾಗಿ ಕುಳಿತು ಆ ಹಿಮದಿಂದ ಬಾಧಿತರಾದರೂ ಬಹುಕಾಲದವರೆಗೆ ತಪಸ್ಸನ್ನ ಆಚರಿಸಿದರು. ಅಂದ್ರೆ ಈ ಶ್ಲೋಕದಲ್ಲಿ ಯಮ, ನಿಯಮ, ಆಸನ 3 ಯೋಗಾಂಗಗಳನ್ನ ಹೇಳ್ತಾ ಇದ್ದಾರೆ. ನಿಗ್ರಹಿಸುವಂಥದ್ದು, ನಮ್ಮ ಇಂದ್ರಿಯಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದು. ಆಸನ ಎಂಥದ್ದೇ ಇರಲಿ ಸ್ಥಿರವಾಗಿ ಸುಖವಾಗಿ ಕುಳಿತುಕೊಳ್ಳೋದು. ಯಮ, ನಿಯಮ, ಆಸನ, ಈ ರೀತಿ ಯೋಗಾಂಗಗಳಲ್ಲಿ ಈ ಯೋಗಾಂಗಗಳು ಅವರಿಗೆ ಸಿದ್ಧಿಸಿತ್ತು ಎಂಬುದಾಗಿ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಆಮೇಲೆ ಇದು ಮುಗಿಲಿಕ್ಕೆ ಬಂತು. ಯಾವಾಗ ಮಂಗಳ, ಎಲ್ಲಿ, ಯಾರಿಗಾದ್ರೂ ಪ್ಲಾನ್ ಇದ್ರೆ ಹೇಳಿ. ಆಚಾರ್ಯ, ಇದು ಮುಗಿಯಕ್ ಇನ್ನೂ ಒಂದ್ 2 ತಿಂಗಳು ಬೇಕಲ್ವಾ? ಆಗಸ್ಟ್ ತನಕ ಆಗಸ್ಟ್ ಕೊನೆ ತನಕ ಆಗತ್ತಲ್ಲ, ಸೆಪ್ಟೆಂಬರ್ ತನಕ ಆಗ್ಬೋದು. ಹಾ 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 ಓಕೆ, ಆ ಟೈಮಲ್ಲಿ ಅದೇ ನಾವು ಬೃಂದಾವನಕ್ಕೆ ಹೋಗ್ಬೋದು ಅಥವಾ ಪಾಜಕಕ್ಕೆ ಹೋಗ್ಬೋದು. ಮಳೆ